ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಅಕ್ರಮಕ್ಕೆ ಸಂಬಂಧಿಸಿದಂತೆ ತನಿಖೆಯ ಅಖಾಡಕ್ಕೆ ಇವತ್ತು ಇಡಿ ಅಧಿಕೃತವಾಗಿ ಪ್ರವೇಶಿಸಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಇಡಿ ಯಾಕೆ ಎಂಟ್ರಿ ಕೊಡ್ತು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಯಾವ ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ, ಮೂಲ ಅಕೌಂಟ್ ಇದ್ರೂ ಕೂಡ ಪರ್ಯಾಯವಾಗಿ ಮತ್ತೊಂದು ಅಕೌಂಟ್ ಓಪನ್ ಮಾಡಿದ್ಯಾಕೆ, ನಿಗಮದ ಮೂಲ ಖಾತೆ ಇದ್ರೂ ಕೂಡ ಮತ್ತೊಂದು ಅಕೌಂಟ್ ಓಪನ್ ಮಾಡಿ ಅಲ್ಲಿಂದ ದುಡ್ಡು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗೋದರ ಹಿಂದೆ ಏನೇನು ಅಡಗಿದೆ, ಏನೇನು ಮರ್ಮ ಅಡಗಿದೆ. ಸೊ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಸದ್ಯ ಇಡಿ ತನ್ನ ತನಿಖೆಯ ಮುಖಾಂತರ ಮಾಡ್ತಾ ಇದೆ. ಅಂದರೆ ವಸಂತನಗರದಲ್ಲಿ ಮೂಲ ಅಕೌಂಟ್ ಇದೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಿಸಿದಂತೆ. MG ರೋಡಲ್ಲಿ ಕಳೆದ ಮಾರ್ಚ್ ತಿಂಗಳಲ್ಲಿ ಮತ್ತೊಂದು ಅಕೌಂಟನ್ನು ಮಾಡಿ ಅಲ್ಲಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ಸೊ ಇದೆಲ್ಲವೂ ಕೂಡ ಅನುಮಾನಾಸ್ಪದವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ಇಡಿ ಯಾಕೆ ಎಂಟ್ರಿ ಆಯಿತು ಅನ್ನುವಂಥ ಒಂದು ಪ್ರಶ್ನೆ. ಇಲ್ಲಿ ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗಿರುವಂಥ ದುಡ್ಡು ಇಡಿ ಎಂಟ್ರಿ ಆಗೋದಕ್ಕೆ ಕಾರಣನಾ? ಸದ್ಯ ಈ ಕೇಸಲ್ಲಿ ಇಡಿ ಎಂಟ್ರಿ ಆಗಿದೆ. ಇಡಿ ಎಂಟ್ರಿ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಒಂದು PMLA ಉಲ್ಲಂಘನೆ ಆದರೆ, ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಕೇಸು ದಾಖಲು ಮಾಡೋದಕ್ಕೆ ಇಡಿಗೆ ಅವಕಾಶ ಇದೆ. ಅಂದರೆ ಅಕ್ರಮ ಹಣ ವರ್ಗಾವಣೆ, ಹವಾಲಾ ಇಂಥ ವ್ಯವಹಾರಗಳಾದಂಥ ಸಂದರ್ಭದಲ್ಲಿ PMLA ಆ್ಯಕ್ಟ್ 2002 ಅಡಿಯಲ್ಲಿ ಕೇಸು ದಾಖಲಿಸಬಹುದು. ಮತ್ತೊಂದು ಫೆಮಾ ಉಲ್ಲಂಘನೆ ಆದರೂ ಕೂಡ ಇಡಿ ಎಂಟ್ರಿ ಆಗುತ್ತೆ. ಅಂದರೆ ವಿದೇಶಿ ವ್ಯವಹಾರಗಳೇನಾದರೂ ಆದಂಥ ಸಂದರ್ಭದಲ್ಲಿ. ಇಲ್ಲೇನಾಗಿದೆ ಅಂತಂದರೆ ಅಕ್ರಮ ಹಣ ವರ್ಗಾವಣೆಯಾಗಿದೆ. ಸೊ ಅಕ್ರಮ ಹಣ ವರ್ಗಾವಣೆಯಾದಂಥ ಕಾರಣಕ್ಕಾಗಿ ಮತ್ತು ಹವಾಲಾ ಮೂಲಕ ದುಡ್ಡನ್ನು ಬ್ಲ್ಯಾಕನ್ನು ವೈಟ್ ಮಾಡಿಕೊಂಡಿರುವಂಥ ಅನುಮಾನ ಇರೋದರಿಂದ ಇಡಿ ಎಂಟ್ರಿಯಾಗಿ ಸದ್ಯ ತನಿಖೆ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಇಲ್ಲೊಂದು ಪ್ರಶ್ನೆ ಮೂಡುತ್ತೆ. ಇಡಿ 3 ದಿನದ ಹಿಂದೆ ECIR ದಾಖಲು ಮಾಡುತ್ತೆ. ನಿನ್ನೆ SIT ಅವರು ಪ್ರಮುಖ ವ್ಯಕ್ತಿಗಳನ್ನು ವಿಚಾರಣೆಗೆ ಕರೀತಾರೆ. ಅಂದರೆ ಇಡಿ ಎಂಟ್ರಿ ಆಗತ್ತೆ ಅಥವಾ ಆಯಿತು ಅಂತ ಗೊತ್ತಾಗಿ ವಿಚಾರಣೆ ಕರೆದಿರೋದ ಏನು ಕತೆ? ರಕ್ಷತ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹರ್ಷಿ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕಳೆದ ಜೂನ್ 3ನೇ ತಾರೀಕಿಗೆ ಸ್ವತಃ ಪದ್ಮನಾಭ ಹಾಗೂ ಪರಶುರಾಮ್ರನ್ನ ಈ ಒಂದು ಕಚೇರಿಗೆ ಕರ್ಕೊಂಡ್ಬಂದು ಹಾಜರು ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಖುದ್ದು CBI ಅಧಿಕಾರಿಗಳು ಜೊತೆಗೆ ಇಡಿ ಅಧಿಕಾರಿಗಳಿಗೆ ಪ್ರಕರಣದ ಮಾಹಿತಿಯನ್ನು ಕೊಟ್ಟಿದ್ದೆ ರಾಜ್ಯದ SIT ಅಧಿಕಾರಿಗಳು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಸೀಸ್ ಮಾಡಿದಂತ ಲೆಡ್ಜರ್ ಆಗಿರ್ಬೋದು, CCTV ಆಗಿರ್ಬೋದು, ಜೊತೆಗೆ ಆರೋಪಿಗಳ ಸ್ಟೇಟ್ಮೆಂಟ್ ಹಾಗೂ ಬ್ಯಾಂಕ್ ಅಧಿಕಾರಿಗಳ ವಿಚಾರಣೆಯ ಪ್ರತಿಯನ್ನು ಕೂಡ ಈಗಾಗಲೇ ಇಡಿ ಹಾಗೂ CBI ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ. SIT ಅಧಿಕಾರಿಗಳಿಂದ ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡಂತ CBI ಹಾಗೂ ಇಡಿ ಅಧಿಕಾರಿಗಳು ECIR ಹಾಗೂ CBI ಪ್ರತ್ಯೇಕವಾಗಿ FIR ಅನ್ನು ದಾಖಲು ಮಾಡಿಕೊಂಡು ಪ್ರಕರಣದ ತನಿಖೆಗೆ ಮುಂದಾಗಿರುವಂತದ್ದು. ಇವತ್ತು ಪ್ರಮುಖವಾಗಿ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಯಾಕೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ರೆ, ಕಳೆದ ತಿಂಗಳ SIT ಅಧಿಕಾರಿಗಳು ದಾಳಿಯನ್ನ ಮಾಡಿ ಇಲ್ಲಿ ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರು ಕೂಡ ಪ್ರಕರಣದ ಪ್ರಮುಖ ಸ್ಥಳ ಈ ಒಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ವರ್ಷಗಳಿಂದನೂ ಕೂಡ ವಸಂತ ನಗರದ ಯೂನಿಯನ್ ಬ್ಯಾಂಕ್ ನಲ್ಲಿ ನಿಗಮದ ಅಕೌಂಟ್ ಇದ್ರು ಕೂಡ ಪದ್ಮನಾಭ್ ಹಾಗೂ ಪರಶುರಾಮ್ ಇಬ್ರು ಕೂಡ ಸೈನಿಂಗ್ ಅಥಾರಿಟಿ ಆಗಿರ್ತಾರೆ. ಇಬ್ರು ಪ್ಯಾರಲಲ್ ಅಕೌಂಟ್ ಅನ್ನ ಓಪನ್ ಮಾಡುವಂಥದ್ದು. ಅಂದ್ರೆ ನಿಗಮಕ್ಕೆ ಸಂಬಂಧಪಟ್ಟಂತಹ ಮೂಲ ಅಕೌಂಟ್ ವಸಂತ ನಗರದಲ್ಲಿ ಇದ್ರು ಕೂಡ ಇವರು ಪ್ರತ್ಯೇಕವಾಗಿ MG ರಸ್ತೆಯಲ್ಲಿ ಪ್ಯಾರಲಲ್ ಅಕೌಂಟ್ ಅನ್ನು ಓಪನ್ ಮಾಡ್ತಾರೆ. ರಾಜ್ಯದ ಟ್ರೆಷರಿಯಿಂದ ನೇರವಾಗಿ ಮೂಲ ಖಾತೆಗೆ ಹಣವನ್ನ ವರ್ಗಾವಣೆ ಆಗದಂತೆ ನೋಡ್ಕೊಳ್ತಾರೆ. ಒಂದ್ ಕಡೆ ವಸಂತ ನಗರದ ಮೂಲ ಖಾತೆಗೆ ಹಣ ವರ್ಗಾವಣೆ ಆಗದಂತೆ ನೋಡ್ಕೊಳ್ಳೋದ್ರ ಜೊತೆಗೆ ಪ್ಯಾರಲಲ್ ಅಕೌಂಟ್ ಅನ್ನು ಏನು ಓಪನ್ ಮಾಡಿರ್ತಾರೆ MG ರಸ್ತೆ ಯೂನಿಯನ್ ಬ್ಯಾಂಕ್ಗೆ, ಅದಕ್ಕೆ ಸುಮಾರು 187 ಕೋಟಿ ಹಣವನ್ನ ವರ್ಗಾವಣೆ ಆಗುವಂತೆ ನೋಡ್ಕೋತಾರೆ. ಮಾರ್ಚ್ 4ನೇ ತಾರೀಕಿನಿಂದ ಮೇ 21ನೇ ತಾರೀಕಿನ ಅವಧಿಯಲ್ಲಿ ಸುಮಾರು 187 ಕೋಟಿ ಹಣವನ್ನ ಪ್ಯಾರಲಲ್ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡು ಆ ಪೈಕಿ ಸುಮಾರು 94 ಕೋಟಿ 73 ಲಕ್ಷ ಹಣವನ್ನ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಅಕ್ರಮವಾಗಿ ವರ್ಗಾವಣೆಯನ್ನು ಮಾಡಿಕೊಂಡಿರುವಂಥದ್ದು. ಇವೆಲ್ಲ ವಿಚಾರಗಳು ಕೂಡ SIT ತನಿಖೆಯಲ್ಲಿ ಹೊರಬಿದ್ದಿದೆ. ಜೊತೆಗೆ SIT ಅಧಿಕಾರಿಗಳಿಂದ ಯಾವಾಗ CBI ಪ್ರಕರಣದ ಮಾಹಿತಿಯನ್ನು ಪಡ್ಕೊಳ್ತಾರೆ, ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವಂಥದ್ದು ಕನ್ಫರ್ಮ್ ಆಗ್ತಿದ್ದಂತೆ ಪ್ರಕರಣಕ್ಕೆ ಸದ್ಯ ಇಡಿ ಹಾಗೂ CBI ಎಂಟ್ರಿ ಆಗಿರುವಂಥದ್ದು. ರಕ್ಷತ್.